ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ನಲ್ಲಿದ್ದ ದಿವ್ಯಾ ವಸಂತ ಮತ್ತೆ ಸುದ್ದಿಯಲ್ಲಿದ್ದಾರೆ. ದಿವ್ಯಾ ವಸಂತ ಮೇಲೆ ಮತ್ತೆ ಪ್ರಕರಣ ದಾಖಲಾಗಿದೆ. ರಾಜ್ಯದ ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿಗೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟು ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಅನ್ನುವಂಥ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ. A2 ಆರೋಪಿಯಾಗಿದ್ದಾರೆ. ಆದರೆ ದಿವ್ಯಾ ವಸಂತನೇ ಆನಂದ್ ಗುರೂಜಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಯೂಟ್ಯೂಬರ್ ದಿವ್ಯಾ ವಸಂತ, ನಿರೂಪಕಿ ದಿವ್ಯಾ ವಸಂತ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದು ಕೂಡ ಗಣ್ಯ ವ್ಯಕ್ತಿ ಅಂತ ಗುರುತಿಸಿಕೊಂಡಿರುವ ಆನಂದ್ ಗುರೂಜಿಯವರ ವಿರುದ್ಧವಾಗಿ ಹಣವನ್ನ ಕೇಳಿದ್ದಾರೆ. ಮಾನನಷ್ಟ ಅಂದ್ರೆ ಕೆಲವೊಂದು ಆರೋಪಗಳು ನಿಮ್ಗೆ ಆಲ್ರೆಡಿ ಪೇಪರ್ಗಳನ್ನು ಓದಿರ್ತೀರಿ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿಯನ್ನು ಕೇಳಿರ್ತೀರಿ. ಜೀವ ಬೆದರಿಕೆಯನ್ನ ಹಾಕಿದ್ದಾರೆ, ಹಣ ಪೀಕೋಕ್ ಹೋಗಿದ್ರು, ವಸೂಲಿ ಮಾಡಕ್ ಹೋಗಿದ್ರು. ಆಗ ಇಡೀ ಟೀಮೇ ಸಿಗಾಕೊಂಡಿದೆ. ಆ ಬೆನ್ನಲ್ಲೇ ಆನಂದ್ ಗುರೂಜಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಈ ಅಂತೆ ಕಂತೆ ಸುದ್ದಿಗಳನ್ನ ಆಲ್ರೆಡಿ ಕೇಳಿರ್ತೀರಿ. ಹಾಗಾದ್ರೆ ಆಗಿರೋದು ಏನು? ನಿರೂಪಕಿ ದಿವ್ಯಾ ವಸಂತ ಗ್ಯಾಂಗ್ ಹಣ ಸುಲಿಗೆಗೆ ಇಳ್ದಿತ್ತ. ಆನಂದ್ ಗುರೂಜಿ ಏನ್ ಹೇಳ್ತಾರೆ, ಅವ್ರ ಕಡೆಯವ್ರು ಏನ್ ಹೇಳ್ತಾರೆ? ದಿವ್ಯಾ ವಸಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಲ್ಲಿರೋ ನಿರೂಪಕಿ. ಡಾಕ್ಟರ್ ಆನಂದ್ ಗುರೂಜಿ ರಾಜ್ಯದ ಪ್ರಖ್ಯಾತ ಜ್ಯೋತಿಷಿ. ಇವರಿಬ್ಬರು ಈಗ ಸುದ್ದಿಯಲ್ಲಿದ್ದಾರೆ. ಇಡೀ ರಾಜ್ಯವೇ ನೋಡ್ಲೇಬೇಕಾದ ಬಿಗ್ ಡಿಬೇಟ್. ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ. ಇವ್ರೇನ್ ಕೇಳ್ತಾರೆ, ಇವ್ರ ಆರೋಪ ಏನು, ಅವ್ರ ಉತ್ತರ ಏನು ನೋಡೋಣ. ಇದು ಜ್ಯೋತಿಷಿ ಆನಂದ್ ಗುರೂಜಿಗೆ ಸಂಬಂಧಪಟ್ಟಂತಹ ಸುದ್ದಿ. ಆಂಕರ್ ದಿವ್ಯಾ ವಸಂತಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಆನಂದ್ ಗುರೂಜಿಗೆ ದಿವ್ಯಾ ವಸಂತ ನಿಜಕ್ಕೂ ಬ್ಲ್ಯಾಕ್ ಮೇಲ್ ಮಾಡಿದ್ರಾ? ದಿವ್ಯಾ ವಸಂತ ವಿರುದ್ಧ ಚಿಕ್ಕಜಾಲ ಸ್ಟೇಷನ್ ಅಲ್ಲಿ ಇದೀಗ FIR ಕೂಡ ಆಗಿದೆ. ಆನಂದ್ ಗುರೂಜಿ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ, ಆಂಕರ್ ದಿವ್ಯಾ ವಸಂತಗೆ ಸಂಬಂಧಪಟ್ಟ ಸ್ಫೋಟಕ ನ್ಯೂಸ್. ಅವರ ಆರೋಪ ಏನು, ಇವ್ರ ಉತ್ತರ ಏನು? ಇಬ್ರು ಮುಖಾಮುಖಿ ಆಗ್ತಾರೆ, ಡಿಬೇಟ್ ಮಾಡೋಣ. ಆನಂದ್ ಗುರೂಜಿಗೆ ದಿವ್ಯಾ ವಸಂತ ಬ್ಲ್ಯಾಕ್ ಮೇಲ್ ಮಾಡಿದ್ರ? ದಿವ್ಯಾ ವಸಂತ ವಿರುದ್ಧ ಚಿಕ್ಕಜಾಲ ಸ್ಟೇಷನ್ ಅಲ್ಲಿ FIR ಕೂಡ ಆಗಿದೆ. ಇದು ಆನಂದ್ ಗುರೂಜಿಯ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟ ಕೇಸ ಅಥವಾ ಆನಂದ್ ಗುರೂಜಿ ಆಶ್ರಮದ ಆಸ್ತಿಗೆ ಸಂಬಂಧಪಟ್ಟ ಕೇಸ? ಆನಂದ್ ಗುರೂಜಿ ಕೊಟ್ಟ ದೂರಿನಲ್ಲಿ ಏನಿದೆ, FIR ನಲ್ಲಿ ಏನಿದೆ, ಯಾರೆಲ್ಲ ಹೆಸರಿದೆ, A1 ಯಾರು, A2 ಯಾರು? ಇದು ಜ್ಯೋತಿಷಿಯ ಆನಂದ್ ಗುರೂಜಿಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಸಮಾಜದಲ್ಲಿ ಗಣ್ಯ ವ್ಯಕ್ತಿ, ಖ್ಯಾತ ಗುರೂಜಿ ಅಂತ ಕರೆಸ್ಕೊಂಡಿದ್ದ ಆನಂದ್ ಗುರೂಜಿಗೆ ಸಂಬಂಧಪಟ್ಟ ಸುದ್ದಿ ಇದು. ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನೋದಾದ್ರೆ ಯಾವ ಕಾರಣಕ್ಕೆ? ಅಶ್ಲೀಲ ವಿಡಿಯೋ ಇತ್ತು ಅನ್ನೋದಾದ್ರೆ ಹೌದಾ, ಇತ್ತ? ಯಾವ ವಿಚಾರಕ್ಕೆ ಸ್ಟೇ ತಂದಿದ್ರು? ಸ್ಟೇ ತಂದಿರೋದು ಆಶ್ರಮಕ್ಕೆ ಸಂಬಂಧಪಟ್ಟಂತಾದ್ರೆ, ಮತ್ತೊಂದು ಈಗ ಗುಲ್ಲೆಪ್ತಾ ಇರುವಂತದ್ದು ಯಾವುದೋ ಅಶ್ಲೀಲ ವಿಡಿಯೋ ಇದೆ ಅಂತ. ಹೌದಾ? ಹಾಗಾದ್ರೆ ಯಾರಿಗೆ ಸಂಬಂಧಪಟ್ಟಿದ್ದು? ಅಶ್ಲೀಲ ವಿಡಿಯೋ ಇದೆಯಾ? ದಿವ್ಯಾ ವಸಂತ ಏನ್ ಹೇಳ್ತಾರೆ? ಹೋಗಿ ಬಂದು ಇಂಥ ವಿಚಾರಗಳಲ್ಲೇ ಯಾಕೆ ಇವ್ರು ತಳಕ್ ಹಾಕೊಳ್ತಾ ಇದ್ದಾರೆ? ಯಾಕೆ ಇವ್ರ ಮೇಲೆ ಇಂಥ ಆರೋಪಗಳು ಬರ್ತಾ ಇದೆ? ಆನಂದ್ ಗುರೂಜಿ ಜ್ಯೋತಿಷಿ, ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಒಂದು ಭೂ ಕಬಳಿಕೆ ಅನ್ನುವಂಥದ್ದಾದ್ರೆ, ಮತ್ತೊಂದು ಅಶ್ಲೀಲ ವಿಡಿಯೋ ಇದೆ ಅನ್ನುವಂಥದ್ದು. ಮತ್ತೊಂದು ಏನಪ್ಪಾ ಅಂದ್ರೆ, ಅವರು ಮಾತಾಡಿರುವಂತಹ ಆಡಿಯೋ ಕೂಡ ನನ್ನ ಹತ್ರ ಇದೆ ಅಂತ ದಿವ್ಯಾ ವಸಂತ ಹೇಳಿದ್ದಾರೆ. ಆಡಿಯೋದಲ್ಲಿ ಬಳಸಿರುವಂತಹ ಪದಗಳು ನಿಜಕ್ಕೂ ಧ್ವನಿ ಅವ್ರದ್ದೇನಾ? ಓಕೆ, ಇದನ್ನ ಬರೀ ನಾವು ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಅಂತ ನಾವೇ ಹೇಳ್ತಾ ಹೋದ್ರೆ ಸರಿಯಾಗಿಲ್ಲ. ಚರ್ಚೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಸ್ಟಾರ್ ಆಗಿದ್ರೆ, ಸೆಲೆಬ್ರಿಟಿ ಆಗಿದ್ರೆ, ಮತ್ತೊಬ್ರು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಗುರುತಿಸ್ಕೊಂಡಿರೋರು. ಪ್ರತಿನಿತ್ಯ ಅವರ ಭವಿಷ್ಯವಾಣಿಯನ್ನ ಕೇಳೋಕೆ ಲಕ್ಷಾಂತರ ಜನ ಕಾಯ್ತಾ ಇದ್ರು. ಹಾಗಿರುವಾಗ ಇಬ್ಬರ ನಡುವೆ ಆಗಿರುವಂಥದ್ದು ಏನು? ಬ್ಲ್ಯಾಕ್ ಮೇಲ್ ಹೌದು ಅನ್ನೋದಾದ್ರೆ ಯಾವ ವಿಚಾರಕ್ಕೆ? ದಿವ್ಯಾ ವಸಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದಿರುವಂತಹ ಹುಡುಗಿ. ದಿವ್ಯಾ ವಸಂತ ವಿರುದ್ಧದ FIR ನಲ್ಲಿ ಏನಿದೆ ಹಾಗಾದ್ರೆ? ಏನು ಆರೋಪ ಮಾಡಿದ್ದಾರೆ? ಆನಂದ್ ಗುರೂಜಿ ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ FIR ದಾಖಲಾಗಿದೆ. ಎಲ್ಲಿ ಅಂತಲೂ ಕೂಡ ಹೇಳ್ತೀವಿ. ಸಾದಹಳ್ಳಿ ಗೇಟ್ ಬಳಿ 8 ವರ್ಷಗಳಿಂದ ನಾನು ವಾಸ ಇದ್ದೆ ಅಂದ್ರೆ FIR ಕಾಪಿಲಿ ಏನಿದೆ ಅಂತ. ಸಾರ್ವಜನಿಕ ಧಾರ್ಮಿಕ ಕಾರ್ಯಗಳಲ್ಲಿ ನಾನು ಆಗಾಗ ಭಾಗಿಯಾಗ್ತಾ ಇರ್ತೀನಿ. ಜ್ಯೋತಿಷ್ಯ, ವಾಸ್ತುಶಿಲ್ಪದ ಬಗ್ಗೆ ಪುಸ್ತಕ ಕೂಡ ಬರೆದಿದ್ದೀನಿ ನಾನು. ಖಾಸಗಿ ಚಾನೆಲ್ನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲೂ ದಿನ ಬೆಳಗಾದ್ರೆ ನಾನು ಭಾಗವಹಿಸ್ತೀನಿ, ಪಾಲ್ಗೊಳ್ತೀನಿ. 2024 ಆಗಸ್ಟ್ನಲ್ಲಿ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ ನನ್ನ ಆಶ್ರಮಕ್ಕೆ ನಾನು ಹೋಗ್ತಾ ಇದ್ದೆ. ಆಗ ಆಶ್ರಮದ ಬಳಿ ಬಂದ ಅಪರಿಚಿತರು ನನ್ನ ಕಾರನ್ನು ಅಡ್ಡಗಟ್ಟಿದ್ರು.
ನಿಂದಿಸಿದ್ರು, ನನ್ನ ಮೇಲೆ ದೌರ್ಜನ್ಯ ಎಸಗಿದ್ರು ಅಂತ ದೂರು ದಾಖಲಾಗಿದೆ. ನನ್ನ ಖಾಸಗಿ ಅಶ್ಲೀಲ ವಿಡಿಯೋ ಇದೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಸಾಮಾಜಿಕ ಮಾಧ್ಯಮಗಳಲ್ಲಿ ಅದನ್ನ ಪ್ರಸಾರ ಮಾಡ್ತೀನಿ ಅಂತ ಹೆದರಿಸಿದ್ರು. ವಿಡಿಯೋ ಪ್ರಸಾರಕ್ಕೆ ಕೋರ್ಟ್ನಿಂದ ನಾನು ಹೋಗಿ ಸ್ಟೇ ತಂದೆ, ತಡೆಯಾಜ್ಞೆಯನ್ನ ತಂದೆ. ತಡೆಯಾಜ್ಞೆ ತಂದರೂ ಕೂಡ ಇವರು ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಪ್ರಸಾರ ಮಾಡೇ ಬಿಡೋದಾ? ಮೂರನೇ ವ್ಯಕ್ತಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ಕೂಡ ಇದೀಗ ಈ ಟೀಮ್ ಮೇಲಿದೆ. ದಿವ್ಯಾ ವಸಂತ ಕೃಷ್ಣಮೂರ್ತಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಪ್ರಕರಣದಲ್ಲಿ ನಿರೂಪಕಿ ಮತ್ತು ಯೂಟ್ಯೂಬರ್ ದಿವ್ಯಾ ವಸಂತ A2 ಆರೋಪಿ ಆಗಿದ್ದಾರೆ. ಹಾಗಾದ್ರೆ ಎಸ್, ದಿವ್ಯಾ ವಸಂತ ವಿರುದ್ಧದ FIR ನಲ್ಲಿ ಏನಿದೆ ಅಂತ ನೋಡಿದ್ವಿ ಅಲ್ವಾ? ಎಸ್, FIR ಕಾಪಿ ನಿಮ್ಗೂ ಸ್ಕ್ರೀನಲ್ಲಿ, ನಾನು ಫೋನಲ್ಲಿ ತೋರಿಸೋದು ಭಾರಿ ಕಷ್ಟ ಆಗುತ್ತೆ, ಸ್ಕ್ರೀನಲ್ಲೇ ಗಮನಿಸ್ತಾ ಇದ್ದೀರಿ. ಒಂದ್ಸಲ ಓದ್ಬಿಡ್ತೀನಿ ಏನಿದೆ ಅಂತ. ಫಿರ್ಯಾದುದಾರರು ಠಾಣೆಗೆ ಬಂದು ಕೊಟ್ಟಿರುವ ದೂರಿನ ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ, ನಾನು ಮೇಲ್ಕಂಡ ವಿಳಾಸದಲ್ಲಿ ಸುಮಾರು 8 ವರ್ಷಗಳಿಂದ ವಾಸವಾಗಿದ್ದೀನಿ. ಮಠವನ್ನ ತೆಗೆದುಕೊಂಡು ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ದೈವಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀನಿ. ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೀನಿ. ಇಲ್ಲಿ ತನಕ ಜ್ಯೋತಿಷ್ಯ ಹಾಗೂ ವಾಸ್ತುಶಿಲ್ಪ ಕುರಿತು ಹಲವಾರು ಪುಸ್ತಕಗಳನ್ನ ಕೂಡ ಬರೆದಿದ್ದೀನಿ. ಹಾಗೂ ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಯಿಂದ 9:30 ತನಕ ಪ್ರಸಾರವಾಗುವಂತಹ ಒಂದು ಖಾಸಗಿ ಚಾನೆಲ್ನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಆ ಚಾನೆಲ್ನಲ್ಲಿ ನೇರ ಪ್ರಸಾರ ಮಾಡ್ಕೊಂಡು ಬಂದಿರ್ತೀನಿ. ಎಂದಿನಂತೆ ಪ್ರತಿನಿತ್ಯ ಮಾಧ್ಯಮದ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರುವಾಗ 26ನೇ ತಾರೀಕು, ಡೇಟ್ನ ನೆನಪಲ್ಲಿಟ್ಕೊಳ್ಳಿ, 26ನೇ ತಾರೀಕು 8ನೇ ತಿಂಗಳು 2024ನೇ ತಾರೀಕಿನ 2024ನೇ ಇಸ್ವಿಯಂದು ಬೆಳಗ್ಗೆ 10:40 ಸರಿಯಾಗಿ ನನ್ನ ಆಶ್ರಮದ ಬಳಿ ನನ್ನ ಕಾರನ್ನ ಏಕಾಏಕಿಯಾಗಿ ಇವರು ಅಡ್ಡಗಟ್ತಾರೆ. ಯಾರು? ದಿವ್ಯಾ ವಸಂತ ಗ್ಯಾಂಗ್ ಅಡ್ಡಗಟ್ಟತ್ತೆ. ಅದಾದ್ಮೇಲೆ ಏಕಾಏಕಿ ಅಡ್ಡಗಟ್ಟಿ ನನ್ನ ಮೇಲೆ ಅಪರಿಚಿತ ವ್ಯಕ್ತಿಗಳು ದೌರ್ಜನ್ಯ ಎಸಗ್ತಾರೆ, ಏಕವಚನದಿಂದ ನಿಂದಿಸ್ತಾರೆ, ನನ್ನ ಚಾರಿತ್ರವನ್ನ ಹೀನಾಯವಾಗಿ ಅಲ್ಲಗಳಿತಾರೆ, ಅಂದ್ರೆ ಚಾರಿತ್ರ ವಧೆ ಮಾಡ್ತಾರೆ, ಬಾಯಿಗೆ ಬಂದಂಗೆ ಬೈದಿದ್ದಾರೆ. ನನ್ನ ಮೇಲೆ ಹಾಗೂ ನನ್ನ ಕುಟುಂಬದವರ ಮೇಲೆ ಅಪಪ್ರಚಾರ ಮಾಡ್ತೀನಿ ಹಾಗೂ ಇಲ್ಲ ಸಲ್ಲದ ಅಶ್ಲೀಲ ವಿಡಿಯೋಗಳನ್ನ ಬಿಡೋದಾಗಿ ಸಾರ್ವಜನಿಕ ಜಾಲತಾಣಗಳಿಗೆ ಹರಿಬಿಡೋದಾಗಿ ಹೆದರಿಸ್ತಾರೆ. ನನ್ನ ಬಳಿ ಹಣವನ್ನ ಬೇಡಿಕೆ ಇಡ್ತಾರೆ. ಬಟ್ ನಾನು ಯಾವಾಗ ಹಣವನ್ನ ಕೊಡಲ್ಲ ಅಂತ ಹೇಳ್ತೀನೋ, ಒಪ್ಪಲ್ವೋ, ಆಗ ನನಗೆ ಕೊಲೆ ಬೆದರಿಕೆ ಕೂಡ ಹಾಕಿದೆ ಈ ಟೀಮ್. ಇದಾದ ಕೆಲ ದಿನಗಳ ನಂತರ ಶ್ರೀ ಕೃಷ್ಣಮೂರ್ತಿ ಅನ್ನುವಂಥವ್ರು ನಮ್ಮ ಆಶ್ರಮಕ್ಕೆ ಬಂದು ಕೆಲವೊಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಶ್ರೀ ಕೃಷ್ಣಮೂರ್ತಿ ಅಂತ, ಸಾರಿ, ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಜೊತೆಗೆ ಟಿವಿ ಮಾಧ್ಯಮಗಳಲ್ಲಿ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಅಶ್ಲೀಲ ವಿಡಿಯೋಗಳು ಹಾಗೂ ಅಕ್ರಮ ಅವಹೇಳನಕಾರಿ ಹಾಗೂ ಮಾನನಷ್ಟದ ವಿಚಾರವನ್ನು ಪ್ರಸಾರ ಮಾಡ್ತಾರೆ. 28ನೇ ತಾರೀಕು 8ನೇ ತಿಂಗಳು 2024ರಂದು ಸಾಮ್ರಾಟ್ TV ಅಂತ ಒಂದು ಯೂಟ್ಯೂಬ್ ಚಾನೆಲ್, ಅದು ಆ ಮಾಧ್ಯಮದಲ್ಲಿ ಪೋಸ್ಟ್ ಹಾಗೂ ವಿಡಿಯೋಗಳನ್ನು ಹಾಕಿ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ನನಗೆ. ಇದಕ್ಕೆ ಮಾನ್ಯ ನ್ಯಾಯಾಲಯವು, ಅಂದರೆ ನಾನು ನ್ಯಾಯಾಲಯದ ಮೊರೆ ಹೋಗ್ತೀನಿ, ಆಗ ಕೆಲವೊಂದು ನಂಬರ್ ಹಾಕಿದ್ದಾರೆ. ಅಗೇನ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಚಾರವನ್ನು ಮಾಡಬಾರದು ಅಂತ ಶ್ರೀ ಕೃಷ್ಣಮೂರ್ತಿ ಅವರಿಗೆ ತಡೆಯಾಜ್ಞೆಯನ್ನು ತರ್ತಾರೆ. ಮಾನ್ಯ ನ್ಯಾಯಾಲಯವು ತಡೆಯಾಜ್ಞೆಯನ್ನು ಅಂದರೆ ಸ್ಟೇ ಕೊಡುತ್ತೆ, ಈ ವಿಚಾರವನ್ನು ನೀವು ಪ್ರಸಾರ ಮಾಡಬಾರ್ದು ನಿಮ್ಮ ಚಾನೆಲ್ನಲ್ಲಿ ಅಂತ ಸ್ಟೇ ತರ್ತಾರೆ. ಈ ಆದೇಶವನ್ನು ಉಲ್ಲಂಘಿಸಿ ಮತ್ತೆ ನನ್ನ ಮೇಲೆ 9ನೇ ತಾರೀಕು 4ನೇ ತಿಂಗಳು 2025ರಂದು, ಅಂದರೆ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಸಾಮ್ರಾಟ್ TV ಮತ್ತು ಮುಖವಾಡ ಲೈವ್ ಕನ್ನಡ ಎಂಬ ಚಾನೆಲ್ನಲ್ಲಿ ಅಶ್ಲೀಲ ಪದಗಳನ್ನು ಬಳಸಿ ವಿಡಿಯೋವನ್ನು ಬಿಟ್ಟು 3ನೇ ವ್ಯಕ್ತಿಯಿಂದ ಹಣದ ಬೇಡಿಕೆಯನ್ನು ಇಟ್ಟಿರ್ತಾರೆ. ಮತ್ತೆ ನಾವು ಮಾನ್ಯ ತಡೆಯಾಜ್ಞೆಯನ್ನು ಕೊಟ್ಟಿರ್ತೀವಿ, ಅಂದರೆ ನ್ಯಾಯಾಲಯದ ಮೊರೆ ಹೋದಾಗ ಅಗೇನ್ ಒಂದು ನಂಬರ್ ಕೊಟ್ಟಿದ್ದಾರೆ. ಮಾನ್ಯ ನ್ಯಾಯಾಲಯ ಮತ್ತೊಮ್ಮೆ ತಡೆಯಾಜ್ಞೆಯನ್ನು ಕೊಡುತ್ತೆ. ಇದಾದ ಮೇಲೂ ಕೂಡ ಕೃಷ್ಣಮೂರ್ತಿ ಅವರು ಇನ್ನೊಂದು ವಿಡಿಯೋವನ್ನು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಿರ್ತಾನೆ. ಆದ್ದರಿಂದ ಸದರಿ ಶ್ರೀ ಕೃಷ್ಣಮೂರ್ತಿ ಹಾಗೂ ಶ್ರೀಮತಿ ದಿವ್ಯಾ ವಸಂತ ಇವರುಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ದೂರನ್ನು ಕೊಟ್ಟಿದ್ದಾರೆ. ಇದು ದೂರಿನ ಸಾರಾಂಶ. ಮದುವೆ ಆಗಿದೆಯಾ ದಿವ್ಯಾ ಅವರಿಗೆ? ಸಾರಿ, ಶ್ರೀಮತಿ ಅಂತ ಕೊಟ್ಟಿದ್ರು, ನಾನು ಸಾರಿ. ಓಕೆ, ಸೊ ಇದಿಷ್ಟು ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿ ಅವರು ಕೊಟ್ಟಿರುವಂತಹ FIR-ನಲ್ಲಿ ಏನೆಲ್ಲ ಅಂಶಗಳು ಇದೆ ಅಂತ. ಕೃಷ್ಣಮೂರ್ತಿ A1 ಆರೋಪಿ, A2 ಆರೋಪಿ ದಿವ್ಯಾ ವಸಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಚಿರಪರಿಚಿತರು. ಅವ್ರದ್ದೊಂದು ಫೇಮಸ್ ಡೈಲಾಗೇ ಇದೆಯಲ್ಲ, ಇದು ಇಡೀ ರಾಜ್ಯವೇ ನೋಡಬೇಕಾಗಿರುವ ಖುಷಿ ಸುದ್ದಿ ಅಂತ. ಯಶ್, ದಿವ್ಯಾ ಅವರೇ ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಓಕೆ, ನಾನು ಮೊದಲನೇದಾಗಿ ಕೇಳ್ತೀನಿ, ಏನು ಇದೆಲ್ಲ ಸುದ್ದಿಗಳು? ಏನು ಇದೆಲ್ಲ ಸುಳ್ಳು ಸುದ್ದಿಗಳು, ಫೇಕ್ ಅಂತಾರಲ್ಲ, ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ಹುಡುಗಿ ಜೀವನನ ಹಾಳು ಮಾಡ್ಲೇಬೇಕು ಅಂತ ಇಟ್ಕೊಂಡು ಸೃಷ್ಟಿ ಮಾಡ್ತಿರುವಂತ ಸುದ್ದಿಗಳಿದೆಲ್ಲ. ಇದು ಯಾವ್ದಕ್ಕೂ ತಲಾ ಬುಡ ಏನೂ ಇಲ್ಲ, ಬೇಸ್ ಅನ್ನೋದೇ ಇಲ್ಲ, ಸುಮ್ನೆ ಅಲಿಗೇಷನ್ಸ್. ಇವಾಗ ನೀವೇ ಓದ್ದಂಗೆ FIR ಕಾಪಿ 2024 ಆಗಸ್ಟ್ನಲ್ಲಿ ದಿವ್ಯಾ ವಸಂತ ಗ್ಯಾಂಗ್ ಹೋಗ್ಬಿಟ್ಟು ಬೆಳಗಿನ ಜಾವ ಗುರೂಜಿ ಅವ್ರ ಕಾರ್ನ ಅಡ್ಡಗಡ್ತಾರೆ ಅಂತ ಹೇಳಿದಾರಲ್ವಾ. 2024ರಲ್ಲಿ ನಾನು ಸಾಮ್ರಾಟ್ ಟಿವಿಯಲ್ಲಿ ಇರ್ಲೇ ಇರ್ಲಿಲ್ವಲ್ಲ. ನಾನ್ ಸಾಮ್ರಾಟ್ ಚಾನೆಲ್ಗೆ ಜಾಯ್ನ್ ಆಗಿದ್ದು ಈ ವರ್ಷ
2 ತಿಂಗಳ ಹಿಂದೆ ಅದನ್ನು ಕೂಡ ಒಂದು ಏನು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಓಕೆನಾ, ನಾನು ಅಲ್ಲಿಗೆ ಜಾಯ್ನ್ ಆಗಿದ್ದು ಈ ವರ್ಷ ನಾನು ಜಾಯ್ನ್ ಆಗಿದ್ದಾಗ 2024ರಲ್ಲಿ ನಾನು ಹೇಗೆ ಹೋಗಿ ಗುರೂಜಿ ಅವ್ರ ಕಾರಣ ಅಡ್ಡಗಟ್ಟಕ್ಕಾಗತ್ತೆ, ನಾನು ಅವ್ರಿಗೆ ಹೇಗೆ ನಿಂದನೆ ಮಾಡಕ್ಕಾಗತ್ತೆ? ಆಯ್ತಪ್ಪ, ನಾನು ಹಂಗ್ ಮಾಡಿದೀನಿ ಅಂತ ನೀವು ಹೇಳ್ತಿದ್ದೀರಲ್ವಾ, ಪ್ರೂಫು. ಆನಂದ್ ಗುರೂಜಿ ಅವ್ರ ಆಶ್ರಮ ದೊಡ್ಡ ಆಶ್ರಮ, ಏನಲ್ಲಿ CCTV ಕ್ಯಾಮ್ರಾಗಳಿಲ್ದೆ ಏನಿಲ್ಲ, ಅಷ್ಟು ಸೆಕ್ಯೂರಿಟಿ ಇಲ್ದೆ ಏನಿಲ್ಲ ಗುರೂಜಿ ಅವ್ರ ಆಶ್ರಮಕ್ಕೆ. ತೋರಿಸ್ಲಿ ಒಂದು CCTV ಫುಟೇಜ್ ನ ಕೊಡ್ಲಿ, ನಾನು ಮುಂದೆ ಇಡ್ಲಿ. ಸೊ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾರು ಟಾರ್ಗೆಟ್ ಮಾಡ್ತಿರೋದು? ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಅದೇ ಟಾರ್ಗೆಟ್ ಮಾಡ್ತಿದ್ದಾರೆ, ಮಾಡಿಸ್ತಿರೋರು ಬೇರೆ ಇದ್ದಾರೆ. ಅಂದ್ರೆ ದಿವ್ಯಾ ವಸಂತ ಅವರ ಪ್ರಕಾರ ಅವರನ್ನ ಆನಂದ್ ಗುರೂಜಿ ಅವರನ್ನ ಟೂಲ್ ಆಗಿಟ್ಕೊಂಡು ಟಾರ್ಗೆಟ್ ಮಾಡಿದ್ದಾರಂತೆ, ಬೇರೆ ಯಾರೋ ಮಾಡಿಸ್ತಿದ್ದಾರಂತೆ. ಅವರು ಯಾರು ಅನ್ನೋದನ್ನ ದಿವ್ಯಾ ವಸಂತ ಹೇಳೋದಿಲ್ಲ. ಆದ್ರೆ ದಿವ್ಯಾ ವಸಂತ ಹೇಳೋ ಪ್ರಕಾರ ಅವರು ಯಾರು ಅನ್ನೋದು ದಿವ್ಯಾ ಅವರಿಗೆ ಗೊತ್ತಿದೆ. ಬಿದೋಗಿದೆ ಅವ್ರಿಗೆ ಮಾರ್ಕೆಟ್. ಇವಾಗ ನನ್ನ ಇಟ್ಕೊಂಡು ಮಾರ್ಕೆಟ್ ಮಾಡ್ಕೋತಾರೆ. ಹೌದು ಇಲ್ಲ ಅಂತಾನೆ ನಾನು ಎಷ್ಟು ಯಾಕೆ ತಗೋಬೇಕು? ಆಯ್ತಪ್ಪ, ಗುರೂಜಿ ಅವ್ರು ನಿಜ ಹೇಳ್ತಿದ್ದಾರೆ, ಭವಿಷ್ಯವನ್ನ ನುಡಿಯುವಂತ ಗುರೂಜಿ, ಎಲ್ಲರೂ ಭವಿಷ್ಯವನ್ನ ಕಟ್ಟುವಂತ ಗುರೂಜಿ ನನ್ನ ಭವಿಷ್ಯನ ಹಾಳು ಮಾಡ್ತಿದಾರಲ್ವಾ? ಇವಾಗ ಅವ್ರೊಂದು ಸಾಕ್ಷಿ ಕೊಡ್ಲಿ. ಅದಕ್ಕೆ ಯಾಕೆ ಕೊಡ್ತಿಲ್ಲ? ಯಾಕೆ ವಿಡಿಯೋ ಬಿಡಕ್ಕಾಗ್ತಿಲ್ಲ ಆನಂದ್ ಗುರೂಜಿಗೆ? ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ, ದೊಡ್ಡ ವ್ಯಕ್ತಿಗಳ ಕೃಪಾ ಕಟಾಕ್ಷ ಇದೆ ಗುರೂಜಿಗೆ, ದೊಡ್ಡ ವ್ಯಕ್ತಿಗಳ ಆಶೀರ್ವಾದ ಇದೆ. ಯಾಕೆ ನಂದೊಂದು ವಿಡಿಯೋ ಬಿಡಕ್ಕಾಗಲ್ವಾ ಅವ್ರ ಕೈಲಿ? ಅಷ್ಟು ಧೈರ್ಯ ಇಲ್ವಾ ಆನಂದ್ ಗುರೂಜಿಗೆ? ಅಷ್ಟು ತಾಕತ್ತಿಲ್ವಾ? ಮಾಡಿದ್ರೆ ಫ್ಲೋ ಮಿಸ್ ಆಗುತ್ತೆ ಅಂತ ನಾನು ನೀವು ಹೇಳೋದನ್ನ ಕೇಳಿಸ್ಕೊಳ್ತಿದ್ದೆ. ನೀವು ಹೇಳಿದ್ರಿ ಟಾರ್ಗೆಟ್ ಮಾಡ್ತಿದ್ದಾರೆ ನನ್ನ. ಹೌದು. ಯಾರು ಒಂದಿದಕ್ಕೆ ಆನಂದ್ ಗುರೂಜಿ ಅವ್ರನ್ನ ಮುಂದಕ್ಕೆ ಬಿಟ್ಟು ಟಾರ್ಗೆಟ್ ಮಾಡ್ತಿದ್ದಾರೆ. ಯಾರು ಆನಂದ್ ಗುರೂಜಿ ಹಿಂದೆ ಇರೋದು? ಅದೇ ಹಿಂದೆ ಇರೋದು ಯಾರಂತ ಗೊತ್ತಾಗ್ತಿಲ್ಲ. ಬಟ್ ನನ್ನನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಪ್ರಶ್ನೆ. ಈಗ ಸುದ್ದಿಗಳು ಹಿಂಗ ಆಯ್ತಲ್ಲಪ್ಪ, ಹಿಂಗ FIR ಎಲ್ಲ ಹಿಂಗ್ ಬಂತಲ್ವಾ, ಯಾಕೆ ನನ್ನನ್ನೇ ಎಳಿತಿದ್ದಾರೆ ಇದರಲ್ಲಿ? ಇವಾಗ 2024ರಲ್ಲಿ ಕಂಪ್ಲೇಂಟ್ ಆಗಿರೋದು, 2024ರಲ್ಲಿ ಅವ್ರು ಸ್ಟೇ ತಗೋ ಬಂದಿರೋದು, 2024ರಲ್ಲಿ ಗುರೂಜಿ ಕಾರ್ಗೆ ಅಡ್ಡ ಹಾಕಿರೋದು. ನಾನ್ ಹೋಗಿ ಅಡ್ಡ ಹಾಕಿದ್ನ ಸಾಮ್ರಾಟಿಗೆ? ನಾನು ಇವಾಗಲ್ವಾ ಜಾಯ್ನ್ ಆಗಿರೋದು? ಯಾಕೆ ದಿವ್ಯಾ ವಸಂತನ ಹೆಸರು ತಗೊಳ್ಳಿ ಅಂತ ಆನಂದ್ ಗುರೂಜಿ ಅವ್ರಿಗೆ ಯಾರು ಹೇಳ್ಕೊಟ್ರು? ಯಾಕೆ ನನ್ನ ಬಗ್ಗೆ ಬೇರೆ ಮೀಡಿಯಾಗಳು, ಬೇರೆ ಚಾನೆಲ್ಗಳು ಯಾಕೆ ನನ್ನ ಬಗ್ಗೆ ಇಲ್ಲ ಸಲ ಸುದ್ದಿಗಳನ್ನ ಮಾಡ್ತಿದ್ದಾರೆ? ಯಾಕೆ ಒಂದ್ ಸೈಡ್ ಸುದ್ದಿ ಮಾಡ್ತಿದ್ದಾರೆ? ನನ್ನ ಪ್ರಶ್ನೆ ದಿವ್ಯಾ ಅವರಿಗೆ, ನನ್ನ ಪ್ರಶ್ನೆ ನಿಮ್ಗೆ ನೇರವಾಗಿ, ಯಾಕೆ ಇಂಥದ್ದೇ ವಿಚಾರಗಳಿಗೆ ನೀವು ಸಿಗಾಕೊಳ್ತಾ ಇದೀರಿ ಬರ್ತಾ ಬರ್ತಾ ಬರ್ತಾ? ಈ ಹಿಂದೆ ಅಲ್ಲಲ್ಲ, ಈ ಹಿಂದೆ ಒಂದ್ ಸುದ್ದಿ ಆಗಿತ್ತು. ನಾನು ಎಲ್ರನ್ನು ಬೇಗ ನಂಬಿಡ್ತೀನಿ. ಬೇಗ ನಂಬ್ದಾಗ ಅವ್ರು ನನ್ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದರಿಂದ ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ನಾನು ಮಾಡದೇ ಇರೋ ತಪ್ಪಿಗೆ. ಯಾಕಂದ್ರೆ ನಾನು ಅದನ್ನ ಸದ್ಯದ್ರಲ್ಲೇ ನಾನು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ, ನಾನು ಸದ್ಯದಲ್ಲೇ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಇವಾಗ ಮಾತಾಡಕ್ಕಾಗಲ್ಲ, ಕೇಸನ್ನ ಕ್ವಾಶ್ ಹಾಕಿದೀವಿ, ಮಾತಾಡಕ್ಕಾಗಲ್ಲ. ಬಟ್ ಮಾತಾಡೇ ಆಡ್ತೀನಿ. ಯಾಕಾಯ್ತು ಏನಾಯ್ತು ಅದೆಲ್ಲ ಹೇಳ್ತೀನಿ. ನಾನು ಅನುಭವಿಸಿದ್ದೀನಿ, ತುಂಬಾ ಅನುಭವಿಸಿದ್ದೀನಿ. ಅದಾದ್ಮೇಲೆ ಅದೇ ವಿಚಾರವನ್ನ, ಹಳೇ ವಿಚಾರವನ್ನ ತಕ್ಕೊಂಡು ಅದನ್ನ ಇದಕ್ಕೆ ಕಂಬೈನ್ ಮಾಡಿ ನನ್ನನ್ನು ಮತ್ತೆ ಟಾರ್ಗೆಟ್ ಮಾಡ್ತಿದಾರಲ್ಲ. ಗುರೂಜಿಗೆ ಯಾಕೆ ದಿವ್ಯಾ ವಸಂತನ ಟಾರ್ಗೆಟ್ ಮಾಡೋಕೆ ಅಂತದ್ ಯಾಕೆ ಗೀಳು ಅಂತ ನನ್ನ ಪ್ರಶ್ನೆ. ಅದೇ ಇವಾಗ ಹೇಳ್ತಿಲ್ವಾ, ಮಾರ್ಕೆಟ್ ಬಿದ್ದೋಗಿದೆ ಆನಂದ್ ಗುರೂಜಿ ಅವರಿಗೆ. ನನ್ನ ಹೆಸರು ಇಟ್ಕೊಂಡು ಮಾರ್ಕೆಟ್ ಮಾಡ್ಕೋತಾರ ಏನು ಅಂತ ಸಾಕ್ಷಿ ಕೊಡ್ಲಪ್ಪ. ಇಲ್ಲ ಅಂತಂದ್ರೆ ಅವರು ಆನಂದ್ ಗುರೂಜಿ ವಿರುದ್ಧವಾಗಿ ಸುದ್ದಿ ಮಾಡಿರೋದು ಸುಳ್ಳ? ಯಾವ್ದು ಇಲ್ಲ. ಆನಂದ್ ಗುರೂಜಿ ಅವ್ರಿಗೆ 3 ವರ್ಷ ಜೈಲು ಊಟ ಫಿಕ್ಸ್ ಅಂತ ಹೇಳಿ ಸಾಮ್ರಾಟಿಗೆ ಸ್ಟೇ ತಗೊಂಡ್ಬಂದಿದ್ದಾರೆ. ನಾವು ಸಾಮ್ರಾಟಲ್ಲಿ ಸುದ್ದಿ ಮಾಡ್ಲಿಲ್ಲ, ಎಂಲೈವ್ ಕನ್ನಡ ಅಂತ ಹೇಳಿ ಅದರಲ್ಲಿ ಇತ್ತೀಚೆಗೆ ಈ ಒಂದು ತಿಂಗಳಿಂದ ಆಕ್ಟಿವ್ ಆಗಿ ಸುದ್ದಿಯನ್ನ ಮಾಡಿದ್ವಿ. ಆಯ್ತಾ? ಆನಂದ್ ಗುರೂಜಿಗೆ 3 ವರ್ಷ ಜೈಲು ಊಟ ಫಿಕ್ಸ್. ಈಗ ನಾನು ಏನಕ್ಕೆ ಆ ಮಾತನ್ನ ಹೇಳ್ದೆ ಅಂತಂದ್ರೆ, ವಿತ್ ಕ್ವಶನ್ ಮಾರ್ಕ್, ನಾಟ್ ಸ್ಪೆಸಿಫಿಕ್ಲಿ, ವಿತ್ ಕ್ವಶನ್ ಮಾರ್ಕ್. ಒಂದು ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿ, ಬಿಕಾಸ್ ಯೂಟ್ಯೂಬ್ ಗೆ ನಡೀತಾ ಇರೋದು ಹಾಗೆ ಅಲ್ವಾ? ಏನಕ್ಕೆ ಈಗ ಯಾವುದೇ ಗೌರ್ಮೆಂಟ್ ಲ್ಯಾಂಡ್ಗಳನ್ನ ಭೂ ಕಬಳಿಕೆಯನ್ನ ಮಾಡಿದ್ರೆ, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ರೆ, ಕಬಳಿಕೆ ಮಾಡಿ ಅವ್ರಿಗೆ 3 ವರ್ಷ ಜೈಲಿದೆ ಅಂತ ಅನ್ಬಿಟ್ಟು ಕಾನೂನುಗಳೇ ಹೇಳುತ್ತೆ. ಹಾಗಾಗಿ ನಾವ್ ಆತರ ಹೇಳಿದ್ವಿ. ನಾನೇನಾದ್ರೂ ಗುರೂಜಿ ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳಿಲ್ವಲ್ಲ, ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳಿಲ್ವಲ್ಲ, ಫಿಕ್ಸ್ ಅಂತ ಹೇಳಿ ವಿತ್ ಕ್ವಶನ್ ಮಾರ್ಕ್ ಹಾಕಿದೀವಿ. ನಾವು ಅವ್ರು ಹೋಗಿದ್ದಾರೆ ಅಂತ ಹೇಳಿಲ್ವಲ್ಲ. ಏನಿದೆ ಅದು ಕಾನೂನಲ್ಲಿ ಏನಿದೆ ಅದನ್ನ ನಾನು ಹೇಳಿದೀನಿ ಅಷ್ಟೇ. ಅದಕ್ಕೆ ಯಾಕೆ ಆನಂದ್ ಗುರೂಜಿ ಅವ್ರಿಗೆ ಉರಿ? ಏನಕ್ಕೆ? ಅವ್ರು ಮಾಡಿಲ್ಲ ಅಲ್ವಾ? ಅವರು ಭೂ ಕಬಳಿಕೆ ಮಾಡಿಲ್ಲ, ಅವ್ರು ಗೌರ್ಮೆಂಟ್ ಲ್ಯಾಂಡ್ ಅನ್ನ ತಗೊಂಡಿಲ್ಲ, ಅವ್ರಲ್ಲಿನ ನವಗ್ರಹ ಏನು ಅವ್ರದ್ದು ಆಶ್ರಮ ಇದೆ ಅದು ಕಟ್ಟಿಲ್ಲ ಅಂತಂದ್ರೆ ಆನಂದ್ ಗುರೂಜಿ ಅವರು ಯಾಕೆ ಭಯ ಪಟ್ಕೋಬೇಕು? ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಒನ್ ಮೋರ್ ಕ್ವೆಶ್ಚನ್. ನೀವು ಆಲ್ರೆಡಿ ಮೀಡಿಯಾದಲ್ಲಿ ಇದ್ದಂಥವ್ರೆ, ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದೀರಿ, ಬಟ್ ಮೀಡಿಯಾದಲ್ಲಿ ಇದ್ದಂಥವ್ರು ಅಲ್ಲಿನ ಆಗು ಹೋಗುಗಳೆಲ್ಲ ಗೊತ್ತಿರುತ್ತೆ. ಒಂದು ವಿಚಾರಕ್ಕೆ ಸ್ಟೇ ಅಂತ ತಂದ್ಮೇಲೆ ಅದನ್ನ ಪ್ರಸಾರ ಮಾಡೋ ಹಂಗೆ ಇಲ್ಲ, ನಾವು ಮಾಡೇ ಇಲ್ಲ. ದೆನ್ ನಾವು ಮಾಡೇ ಇಲ್ಲ.
ಸಾಮ್ರಾಟಿಗೆ 2024 ಅಲ್ಲಿ ನೀವು ಓದಿದಂಗೆ ಸಾಮ್ರಾಟಿಗೆ 2024ರಲ್ಲಿ ಸ್ಟೇ ತಗೊಂಡ್ ಬರ್ತಾರೆ. ಯಾವ ವಿಚಾರವಾಗಿ? ಅಶ್ಲೀಲ ವಿಡಿಯೋ ಇದೆ ನನ್ನ ಅವ್ರ ಹತ್ರ, ಅದನ್ನ ನನಗೆ ಬೆದರಿಕೆ ಹಾಕ್ತಿದ್ದಾರೆ, ಅದಕ್ಕೆ ಅವ್ರು ಅದನ್ನ ಪ್ರಸಾರ ಮಾಡಬಾರದು ಅಂತ ಸ್ಟೇ ತಗೊಂಡ್ ಬರ್ತಾರೆ. ದಿವ್ಯಾ ವಸಂತ ಅವರ ಪ್ರಕಾರ ಆನಂದ್ ಗುರೂಜಿ ಸ್ಟೇ ತಂದಿರುವುದಕ್ಕೆ ಕಾರಣ ಅವರೇನೋ ತಪ್ಪು ಮಾಡಿದ್ದಾರೆ, ಅವರದ್ದೇನೋ ಅಶ್ಲೀಲ ವಿಡಿಯೋ ಇದೆ, ಹಾಗಾಗಿಯೇ ಅವರು ವಿಡಿಯೋ ಪ್ರಸಾರ ಮಾಡದಂತೆ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ ಅಂತಿದ್ದಾರೆ ದಿವ್ಯಾ ವಸಂತ. ಆನಂದ್ ಗುರೂಜಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಂಬ್ಲೈವ್ ಅವ್ರ ಹತ್ರ. ಏನು ಈ ವಿಡಿಯೋಗಳನ್ನೆಲ್ಲ ಅದೊಂದು ಯೂಟ್ಯೂಬ್ ಚಾನಲ್, ಅದು ಚಾನಲ್ ಅಲ್ಲ, ಯೂಟ್ಯೂಬ್ ಚಾನಲ್. ಆನಂದ್ ಗುರೂಜಿ ಅವ್ರ ಬಗ್ಗೆ ಈಗ ನೊಂದವರು ಎಷ್ಟೊಂದನ್ನ ಫೋನ್ ಮಾಡಿ ಅಂದ್ರೆ ನಮ್ಗೆ ಈ ತರ ಸುದ್ದಿ ಮಾಡಿ ನಾವು ಮೋಸ ಹೋಗಿದೀವಿ ಅಂತ ಹೇಳ್ತಾರಲ್ವಾ. ನಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ದಾಗ, ನಮ್ಮ ಹತ್ರ ಸತ್ಯ ಇದ್ದಾಗ ಅದನ್ನ ಜನರ ಮುಂದೆ ಹೇಳೋದು ತಪ್ಪಿಲ್ಲ ಅಂತ ಅನ್ಬಿಟ್ಟು ಲೈವ್ ಮುಖವಾಡ ಅಂತ ಹೇಳಿ ಚಾನಲ್ ಕಂಪ್ಲೇಂಟ್ ಮಾಡಿದ್ದಾರೆ ಗುರುಗಳ ಬಗ್ಗೆ. ಅಲ್ಲಿ ಈಗ ನೀವೇ ನೋಡ್ಬೋದು ಅದ್ರಲ್ಲಿ ಈಗ ಎಷ್ಟೊಂದ್ ಜನ ನನ್ಗದು ಮೋಸ ಮಾಡಿದ್ರು, ನನ್ನ ಹತ್ರ 10,000ಕ್ಕೆ ನನ್ನ ಗುರುಜಿ ಮೋಸ ಮಾಡಿದ್ರು, 10,000 ರೂಪಾಯಿ ತಗೊಂಡು ನನಗೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಅಲಿಗೇಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾಗಿ. ನಾನ್ ಮಾಡಿದ್ದು ಒಂದು ನ್ಯೂಸು, ಭೂ ಕಬಳಿಕೆ ಮಾಡಿದ್ದಾರೆ ಆನಂದ್ ಗುರೂಜಿ ಅಂತ. ಈಗ ಈ ವಿಡಿಯೋಗಳೆಲ್ಲ ವೈರಲ್ ಆಗಕ್ ಶುರುವಾದ್ವು. 9 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷ ಗುರೂಜಿಗೂ ರೀಚ್ ಆಯ್ತು, ಗುರೂಜಿ ಭಕ್ತಾದಿಗಳಿಗೂ ರೀಚ್ ಆಯ್ತು. ಗುರೂಜಿಗೆ ಅವ್ರ ಭಕ್ತಾದಿಗಳೆಲ್ಲ ಕಾಲ್ ಮಾಡಿ ಏನ್ ಗುರೂಜಿ ಹಿಂಗ ಬರ್ತಿದೆ, ಏನ್ ಗುರೂಜಿ ಹಿಂಗ ಆಗ್ತಿದೆ ಅಂತೆಲ್ಲ ಕೇಳೋರು ಇರ್ತಾರಲ್ವಾ. ಹಂಗೆ ಆನಂದ್ ಗುರೂಜಿ ಅವರು ಈ ಸುದ್ದಿಗಳನ್ನೆಲ್ಲ ನಿಲ್ಸಿ, ಹಾಕ್ಬೇಡಿ, ಮಾಡ್ಬೇಡಿ ಅಂತ ಹೇಳಿ ಸ್ಟೇ ತಗೊಂಡ್ಬಂದಿಲ್ಲ, ಇನ್ನೊಬ್ರನ್ನ ಮಧ್ಯದಲ್ಲಿ ಇಟ್ಕೊಂಡು ಕಾಲಲ್ಲಿ ಮಾತಾಡಿರೋದು. ನಮ್ ಚಾನಲ್ ಎಂಬ್ಲೈವ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದು, ನೀನು ಸೆಕ್ಸ್ ಸಿಡಿ ಅಂತಂದೆ ಆಗ 2024ರಲ್ಲಿ, ಅವಾಗ ಸಾಮ್ರಾಟ್ ಅಲ್ಲಿ ಸುದ್ದಿ ಮಾಡಿದ್ರು, ಸೆಕ್ಸ್ ಸಿಡಿ ಅಂತಂದೆ, ನಾನು ಅದಕ್ಕೆ ತಲೆ ಕೆಡ್ಸ್ಕೊಳ್ಳಿಲ್ಲ. ನಾನು ಆನಂದ್ ಗುರೂಜಿ, ಧರ್ಮದ ಗುರೂಜಿ, 5 ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು, ನಂದೇನ್ ತಪ್ಪಿಲ್ಲ, ನಾನೇನ್ ಸನ್ಯಾಸಿ ಅಲ್ಲ. ಅವರೇ ಹೇಳಿದ್ದಾರೆ, ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು, ನಂದೇನ್ ತಪ್ಪಿಲ್ಲ, ನಾನು ಯಾರೇನ್ ಕೇಳಂಗಿಲ್ಲ, ಯಾಕಂದ್ರೆ ನಾನು ಸನ್ಯಾಸಿ ಅಲ್ಲ ಅಂತ ಹೇಳಿ ಅವರೊಂದು ಮಾತನ್ನ ಹಾಡಿದ್ದಾರೆ. ಅದ್ರಲ್ಲಿ ಹೇಳಿದ್ದಾರೆ ಅವರು, ನನಗೆ ಗುರೂಜಿ ಅವ್ರು ಕೇಳ್ತಾರಲ್ಲ, ಯಾವ ಬಾಯಿಟ್ಕೊಂಡು ಧರ್ಮದ ಗುರೂಜಿನ ನಾನು ಏನೋ ತತ್ವಜ್ಞಾನಿನ ನೀನ್ ಹೇಗಮ್ಮ ನೀನು ಏನೋ 3 ವರ್ಷ ಜೈಲೂಟ ಫಿಕ್ಸ್ ಅಂತ ಹೇಳ್ದೆ ಅಂತ ಕೇಳ್ತಾರಲ್ವಾ. ಹಂಗಾದ್ರೆ ಆನಂದ್ ಗುರೂಜಿ ಅವರು, ಧರ್ಮದ ಗುರೂಜಿ ಅವರು, ನಮ್ಮ ಧರ್ಮ ಸಂಪ್ರದಾಯ ಎಲ್ಲವನ್ನ ತಿಳ್ಕೊಂಡಿರೋರು ಹೇಗೆ ಹೇಳ್ತಾರೆ 5 ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ತಪ್ಪಿಲ್ಲ ಅಂತ? ಹೇಗೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ? ದಿವ್ಯಾ ವಸಂತ ಕೇಳೋದು ಇದು. ದಿವ್ಯಾ ಅವರು ಹೇಳೋ ಪ್ರಕಾರ ಆನಂದ್ ಗುರೂಜಿ ಅವರೇ ದಿವ್ಯಾ ಅವರ ಜೊತೆ ಹಾಗೆಲ್ಲ ಮಾತನಾಡಿದ್ದಾರಂತೆ, ಅವರು ಸನ್ಯಾಸಿ ಅಲ್ವಂತೆ, ಎಷ್ಟು ಜನರ ಜೊತೆ ಮಲ್ಕೊಂಡ್ರು ತಪ್ಪಿಲ್ಲ ಅಂದಿದ್ದಾರಂತೆ. ಆ ಆಡಿಯೋ ದಿವ್ಯಾ ಅವರ ಬಳಿ ಇದೆಯಂತೆ. ಅದೀಗ ಆಗ್ಲೇ ಕಾಡೋ ಪ್ರಶ್ನೆ ದಿವ್ಯಾ ಅವರೇ, ಸರಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಮತ್ತು ಯಾರು ಅಂತ ನೀವು ಹೇಳಿದ್ರೆ ಆನಂದ್ ಗುರೂಜಿ ಅಲ್ಲ, ಆನಂದ್ ಗುರೂಜಿಯನ್ನು ಬಳಸ್ಕೊಳ್ತಾರೆ, ಅವ್ರನ್ನ ಬಳಸ್ಕೊಳ್ತಾ ಇರೋರು ಯಾರು? ಯಾವ್ದೋ ಒಂದು 10 ದಿನ ಬಿಟ್ಟು ಎಲ್ಲ ಪ್ರೂಫ್ ಕೊಡ್ತೀವಿ ಅಂದ್ರೆ ಅದು ನೀ ಕೊಡಕ್ಕೆ ಅಲ್ಲ, 10 ದಿನ ಅಲ್ಲ, ಒಳ್ಳೆ ಆಪರ್ಚುನಿಟಿ. 25ನೇ ತಾರೀಕಿಗೆ ಯಾವ್ಯಾವ ಮೀಡಿಯಾಗಳು ಸುಳ್ಳು ಸುದ್ದಿಗಳನ್ನ ಹಾಕಿದ್ರಲ್ಲ ನನ್ನ ಬಗ್ಗೆ ಸುಳ್ಳು ಇಲ್ಲ ಸಲ್ಲದ ಸುದ್ದಿಗಳನ್ನ ಹೇಳ್ತಿದಾರಲ್ವಾ, ಇವಳು ಏನೋ ವಸೂಲಿ ಮಾಡೋಳು, ಇವಳ್ದು ಗ್ಯಾಂಗ್ ಇದೆ, ಇವಳ್ದು ಏನಪ್ಪಾ ಇವ್ರು ಇದೇ ಕೆಲಸ ಮಾಡೋರು ಅಂತ ಹೇಳ್ತಿದಾರಲ್ವಾ, ಅದೇ ಮೀಡಿಯಾಗಳು ಬರ್ಲಿ 25ನೇ ತಾರೀಕಿಗೆ ಪ್ರೆಸ್ ಮೀಟ್ ಅನ್ನ ಮಾಡ್ತೀವಿ, ನಿಮ್ ಮುಂದೆ ಡಾಕ್ಯುಮೆಂಟ್ ಅನ್ನ ಇಡ್ತೀವಿ. ಹಂಗೆ ಯಾವ್ಯಾವ ಮೀಡಿಯಾಗಳು ಹೇಳಿದಾರಲ್ವಾ ಹಂಗ್ ಮಾಡಿದಾಳೆ ಹಿಂಗ್ ಮಾಡಿದಾಳೆ ಅಂತ, ಅವರು ವಿತ್ ಪ್ರೂಫ್ ಹೇಳಲಿ ನನಗೆ. ಈಗ ಇಷ್ಟೆಲ್ಲ ಮಾತಾಡ್ತಿರೋರು ಒಂದ್ ಸಾಕ್ಷಿ ಕೊಡಕ್ಕಾಗಲ್ವಾ ನನ್ ವಿರುದ್ಧ? ಇಷ್ಟೆಲ್ಲ ಬಾಯ್ ಬಡ್ಕೋತಿರೋರು, ಇಷ್ಟೆಲ್ಲ ನನ್ನ ಬಗ್ಗೆ ಸುಳ್ಳು ಎಲಿಗೇಷನ್ ಮಾಡೋರು, ಒಂದೇ ಒಂದ್ ಸಾಕ್ಷಿ, ಒಂದ್ ಚೂರೇ ಸಾಕ್ಷಿ ನೀವು ಹೋಗಿದ್ದು ಸುಳ್ಳ? ಹಾಗಾದ್ರೆ ಎಲ್ಲವೂ ಸುಳ್ಳು, ಫೋನಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಸುಳ್ಳು, 100% ಸುಳ್ಳು. ಈಗ ಅವ್ರು ಯಾವ್ದಾದ್ರು ಒಂದು ಪ್ರೂಫ್ ನಿಮ್ಮ ಹತ್ರ ಕೊಡ್ಲಿ, ನಾನ್ ಜೈಲ್ಗೆ ಹೋಗ್ತೀನಿ, ಈಗ್ಲೇ ಕೊಡ್ಲಿ, ಇವತ್ತೇ ಬಿಡ್ಲಿ, ನಾಳೆನೇ ಬಿಡ್ಲಿ, ನಾನ್ ಜೈಲ್ಗೆ ಹೋಗ್ತೀನಿ. ನನ್ ತಪ್ಪಿದ್ಯಾ? ಹೌದು, ಸುಳ್ಳೆ, ನನ್ ತಪ್ಪಿಲ್ಲ. ನಾನು ಅದಕ್ಕೆ ಧೈರ್ಯವಾಗಿ ಬಂದು ಕುತ್ಕೊಂಡು ಮಾತಾಡ್ತಿದ್ದೀನಿ. ಅಪ್ಸ್ಕ್ಯಾಂಡ್ ಅಂತಾರೆ, ಎಲ್ಲೋ ಹೋಗಿದ್ದಾಳೆ ಅಂತಾರೆ. ನಮ್ಮ ಮನೆಯವ್ರ ಪರಿಸ್ಥಿತಿ ಏನಾಗ್ಬೇಡ ಹಂಗಾದ್ರೆ? ನಮ್ ತಂದೆ ತಾಯಿಯವ್ರ ಪರಿಸ್ಥಿತಿ, ನನ್ ಮದ್ವೆ ಆಗ್ತಿರೋ ಹುಡುಗನ್ ಪರಿಸ್ಥಿತಿ, ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗ್ಬೇಡ? ಇವ್ರು ಗ್ಯಾಂಗ್ ಇದೆ ಅಂತಾರಲ್ಲ, ಯಾವ ಗ್ಯಾಂಗ್ ಇದೆ? ದಿವ್ಯಾ ವಸಂತನ್ ಗ್ಯಾಂಗು, ಯಾವ ಗ್ಯಾಂಗ್ ಕಟ್ಕೊಂಡಿದೀನಿ? ಈ ಆನಂದ್ ಗುರೂಜಿ ಹೇಳ್ಬೇಕಲ್ಲ ಇವಾಗ, ಗ್ಯಾಂಗ್ ಇಟ್ಕೊಂಡು ಬಂದಿದ್ರು ಅಂತ. ಯಾವ ಗ್ಯಾಂಗು, ಎಷ್ಟು ಜನ ಬಂದಿದ್ರು, ನಾನ್ ಯಾವಾಗ ಬಂದಿದ್ದೆ, ಯಾವಾಗ ಹೋಗಿದ್ದೆ, ನಾನು ಯಾವ ಬಟ್ಟೆ ಹಾಕಿದ್ದೆ, ಯಾವ ಕಲರಿನ ಡ್ರೆಸ್ ಹಾಕಿದ್ದೆ,
ಹೇಳ್ಬೇಕು ಅವ್ರು ಗುರುಜಿ ಎಷ್ಟು ಟೈಮಿಗೆ ಬಂದಿದೆ ಅವ್ರು ಹೇಳಿದ 10:30 ಬಂದಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಮ ಆಯ್ತಾ? ಆಕ್ರೋಶ ಕೋಪ ಎಲ್ಲ ಅರ್ಥ ಆಗ್ತದೆ. ಕೊಡ್ಬೇಕಲ್ಲ. but ಅದ್ರ ನಡುವೆ ಒಂದೊಂದು ಪ್ರಶ್ನೆ ಕಾಡೋದು, ನೀವು ಹೇಳಿದ್ರಿ ಎಲ್ಲಾ ಚಾನೆಲ್ಗಳಿಗೂ ಉತ್ತರ ಕೊಡ್ತೀವಿ ಅಂತ. ಎಲ್ಲಾ ಚಾನೆಲ್ಗಳು ಇಲ್ಲ ಸಲ್ಲದ ಆರೋಪ ಮಾಡಿಲ್ಲ, FIR ಕಾಪಿ ಹಾಕಿದ್ಮೇಲೆ ಬಂದಿದ್ದಾರೆ. ಇಲ್ಲ FIR ಕಾಪಿ ಹಾಕಿದ್ಮೇಲೆ ಬಂದಿದೆ. FIR ಕಾಪಿ ಯಾವಾಗ ಆಗಿರೋದು? ಏಪ್ರಿಲ್ 18ಕ್ಕೆ. ಏಪ್ರಿಲ್ 18ಕ್ಕೆ ಇಂತ ಒಂದು ಮಹತ್ವದ ಗುರುಜಿ ಬಗ್ಗೆ, ಫೇಮಸ್ ಆಗಿರುವಂತ ಗುರುಜಿ ಬಗ್ಗೆ, ಫೇಮಸ್ ಆಗಿರುವಂತ ಗುರುಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಾಗ ಯಾಕೆ ಮಾಧ್ಯಮಗಳು ಆಗ್ಲೇ ಮಾತಾಡಿಲ್ಲ? ಅವಾಗ್ಲೇ ಯಾಕೆ ಮಾತಾಡ್ಲಿಲ್ಲ ಅಂತ? ಆಗ್ಲೇ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ಗುರುಜಿ ಕಾಯ್ತಾ ಇದ್ರು. ನಮ್ಮ ಹತ್ರ ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ರು, ನಾನು ವಿಡಿಯೋಗಳನ್ನ ಡಿಲೀಟ್ ಮಾಡಿ ನಾವು ಮಾಡಿಲ್ವಲ್ಲ, ಅದಕ್ಕೆ ಇವಾಗ ಹೋಗಿ ಒಂದಿನ FIR ತಗೊಳ್ಳಿ ಅಂತ ತಕ್ಷಣ ತಗೊಳ್ಳಲ್ಲ, ಹಿಂದೆ ಮುಂದೆ ವಿಚಾರಿಸಿರ್ತಾರಲ್ವಾ ದಿವ್ಯಾ ಅವರೇ? ದಿವ್ಯ ವಸಂತ ಆನಂದ್ ಗುರೂಜಿ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಜೊತೆಯಲ್ಲಿ ಆನಂದ್ ಗುರೂಜಿ ಯಾರನ್ನೋ ಟೂಲಾಗಿಡ್ಕೊಂಡು ಟಾರ್ಗೆಟ್ ಮಾಡ್ತಿದ್ದಾರಂತೆ. ಈ ಆರೋಪಕ್ಕೆ ಆನಂದ್ ಗುರೂಜಿಯವರ ಹಿತೈಷಿ ಹೇಳಿದ್ದೇನು? ದಿವ್ಯ ವಸಂತ ಅವರ ಮೇಲೆ ಬ್ಲ್ಯಾಕ್ ಮೇಲ್ ಅಂಡ್ ಸೆಟ್ಲ್ಮೆಂಟ್ ಆರೋಪ ಮಾಡಿದ್ಯಾಕೆ